ಅಂದದೂರು ಬೆಂಗಳೂರು ಅಂದ್ರೆ ದೇಶ ವಿದೇಶಗಳ ಜನರಿಗೂ ಅಚ್ಚುಮೆಚ್ಚು. ಇಲ್ಲಿ ನೆಲೆಸಲು ಆಸೆ ಪಡ್ತಾರೆ. ಆದರೆ ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ಟ್ರಾಫಿಕ್ ಸಿಟಿಯನ್ನು ಹಣೆಪಟ್ಟಿ ಕಟ್ಟಿಕೊಂಡಿದೆ. ದೇಶದಲ್ಲಿ ಸಂಚಾರ ದಟ್ಟಣೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ. ನೆದರ್ಲ್ಯಾಂಡ್ಸ್ ಕಂಪನಿ ನೀಡಿದ ವರದಿ ಸಂಚಾರ ದಟ್ಟಣೆಯ ಕರಾಳತೆ ಬಯಲು ಮಾಡಿದೆ. ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಅಂತೆಲ್ಲ ಖ್ಯಾತಿ ಗಳಿಸಿದ್ದ ಬೆಂಗಳೂರಿಗೆ ಟ್ರಾಫಿಕ್ ಸಿಟಿ ಅನ್ನೋ ಕಳಂಕ ಕೂಡ ಎದುರಾಗಿರುವಂಥದ್ದು. ಭಾರತದ ದೇಶದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿಯಾಗಿ ಯಾವುದೇ ರಸ್ತೆಯಾದ್ರೂ ಸರಿ ಟ್ರಾಫಿಕ್ ಬೆಂಗಳೂರು ಟ್ರಾಫಿಕ್ ಜಾಮ್ ಸಿಟಿಯನ್ನು ಕುಖ್ಯಾತಿ ಗಳಿಸಿ ವರ್ಷಗಳಾಗಿವೆ. ವಿಷಯ ಅಂದ್ರೆ ಒಂದು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡ್ತಿದ್ದಂತೆ ಮತ್ತೊಂದು ಹುಟ್ಟಿಕೊಳ್ತಿದೆ. ಹೆಬ್ಬಾಳದ ಬಳಿ ನೂತನ ಫ್ಲೈಓವರ್ ಆದ ಬಳಿಕ ಸಂಚಾರ ದಟ್ಟಣೆ ಕಡಿಮೆಯಾಗ್ತಿದೆ. ಆದರೆ ಎಲ್ಲಾ ವಾಹನಗಳು ಒಂದೇ ಸಮನೆ ಬರ್ತಿರೋದ್ರಿಂದ ಸಿಬಿಐ ಬಳಿ ಸಂಚಾರ ದಟ್ಟಣೆಯಾಗ್ತಿದೆ. ಚಾಲುಕ್ಯ ಸರ್ಕಲ್ ವರೆಗೂ ನಿಧಾನಗತಿಯ ಸಂಚಾರವಿದೆ. ಸಿಲಿಕಾನ್ ಸಿಟಿ ಉದ್ಯಾನ ನಗರಿ ಅಂತೆಲ್ಲ ಖ್ಯಾತಿ ಗಳಿಸಿದ್ದ ಬೆಂಗಳೂರಿಗೆ ಇತ್ತೀಚೆಗೆ ಟ್ರಾಫಿಕ್ ಸಿಟಿ ಅನ್ನೋ ಕಳಂಕ ಕೂಡ ಎದುರಾಗಿರುವಂಥದ್ದು. ನೆದರ್ಲ್ಯಾಂಡ್ನ ಟಾಮ್ ಸಂಸ್ಥೆಯೊಂದು ಬಿಡುಗಡೆ ಮಾಡಿದಂಥ ವರದಿ ಪ್ರಕಾರ ಬೆಂಗಳೂರು ನಮ್ಮ ಭಾರತದ ದೇಶದಲ್ಲೇ ನಂಬರ್ 1 ಟ್ರಾಫಿಕ್ ಸಿಟಿಯಾಗಿ ಗುರುತಿಸ್ಕೊಂಡಿರುವಂಥದ್ದು. ನಾನೀಗ ಈ ಒಂದು ಟ್ರಾಫಿಕ್ನ ಸ್ಥಿತಿಗತಿಯನ್ನು ನಿಮ್ಗೆ ತೋರಿಸ್ತೀನಿ. ಪ್ರಮುಖವಾಗಿ ಈ ಹೆಬ್ಬಾಳ ಜಂಕ್ಷನ್ ಏನಿದೆ, ಹೆಬ್ಬಾಳ ಜಂಕ್ಷನ್ಲಿ ಪ್ರತಿನಿತ್ಯ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೋರಾಟಗಳ ಬಳಿಕ ಅಲ್ಲಿ ಲೂಪನ್ನು ಮಾಡಲಾಯಿತು. ಕೆ ಆರ್ ಪುರಂ ಭಾಗದಿಂದ ಬರುವಂಥವ್ರಿಗೆ, ಏರ್ಪೋರ್ಟ್ ಭಾಗದಿಂದ ಬರುವಂಥವ್ರಿಗೆ 2 ಸಪ್ರೇಟ್ ಲೂಪ್ಗಳನ್ನು ಮಾಡಿ ಈಗ ವಾಹನಗಳು ಸರಾಗಿ ಹೋಗುವಂತೆ ಮಾಡುವ ಕೆಲಸವನ್ನು ಮಾಡಿತ್ತು. ಟ್ರಾಫಿಕ್ ಜಾಮ್, ಮೆಕ್ಸಿಕೋ ಫಸ್ಟ್, ಬೆಂಗಳೂರು ಸೆಕೆಂಡ್. ವರ್ಷಕ್ಕೆ 164 ಗಂಟೆ ಟ್ರಾಫಿಕ್ ಜಾಮ್ನಲ್ಲೇ ವಿಲವಿಲ. ವಿಶ್ವದ 2ನೇ ಅತಿದೊಡ್ಡ ವಾಹನ ದಟ್ಟಣೆಯುಳ್ಳ ನಗರ ಎಂಬ ಕುಖ್ಯಾತಿ ಬೆಂಗಳೂರಿಗೆ ಸಿಕ್ಕಿದೆ. ಇಲ್ಲಿನ ಜನ ವರ್ಷಕ್ಕೆ 164 ಗಂಟೆಯನ್ನ ಟ್ರಾಫಿಕ್ನಲ್ಲೇ ಕಳೆಯುವ ಸ್ಥಿತಿ ಇದೆ. ಅಮೆರಿಕಾದ ಮೆಕ್ಸಿಕೋ ಸಿಟಿಗೆ ಮೊದಲ ಸ್ಥಾನವಿದ್ರೆ ಸಿಲಿಕಾನ್ ಸಿಟಿ ಸೆಕೆಂಡ್ ಪ್ಲೇಸ್ನಲ್ಲಿದೆ. ನೆದರ್ಲ್ಯಾಂಡ್ಸ್ ಮೂಲದ ಟ್ರಾಫಿಕ್ ಇಂಡೆಕ್ಸ್ ಸಂಸ್ಥೆ ಸುಮಾರು 500 ನಗರಗಳಲ್ಲಿ 3.65 ಟ್ರಿಲಿಯನ್ ಕಿಲೋಮೀಟರ್ಗಳಿಗಿಂತ ಹೆಚ್ಚಿನ ಪ್ರಯಾಣದ ಡೇಟಾ ಆಧರಿಸಿ ಸಮೀಕ್ಷೆ ನಡೆಸಿದೆ. ಅದರ ಅನುಸಾರ ದೇಶದ ಇನ್ನುಳಿದ ಸಿಟಿಗಳನ್ನ ನೋಡಿದ್ರೆ ಟ್ರಾಫಿಕ್ ಜಾಮ್ನಲ್ಲಿ ಮುಂಬೈಗೆ 18ನೇ ಸ್ಥಾನವಿದೆ, ದೆಹಲಿ 23, ಜೈಪುರ 30, ಚೆನ್ನೈ 32, ಹೈದರಾಬಾದ್ 47ನೇ ಸ್ಥಾನದಲ್ಲಿದೆ. ಕೇವಲ 34 ನಗರಗಳಲ್ಲಿ ಮಾತ್ರ ಅತ್ಯಂತ ವೇಗವಾಗಿ ವಾಹನ ಸಂಚಾರ ಮಾಡಬಹುದಂತೆ. ಬೆಂಗಳೂರಿನಲ್ಲಿ 1 ಕಿಲೋಮೀಟರ್ ಸಂಚರಿಸಲು ಕನಿಷ್ಠ 3 ನಿಮಿಷ 37 ಸೆಕೆಂಡ್ ಸಮಯ ಬೇಕು. 15 ನಿಮಿಷದಲ್ಲಿ ಗರಿಷ್ಠ 4.2 ಕಿಲೋಮೀಟರ್ ದೂರ ಸಾಗಬಹುದಷ್ಟೇ. ಇದರಿಂದ ವಾಹನ ಸವಾರ ವಾರ್ಷಿಕ 164 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲೇ ಕಳೆಯುತ್ತಾನೆ. ಇದು 7 ದಿನ 40 ನಿಮಿಷಗಳಿಗೆ ಸಮ. ಅಲ್ಲದೆ ವಾರ್ಷಿಕ 17,000ದಷ್ಟು ಹಣ ಕಳೆದುಕೊಳ್ತಾನೆ. 2024ರ ಸಾಲಿಗೆ ಹೋಲಿಸಿದ್ರೆ ಶೇಕಡಾ 1.7ರಷ್ಟು ಟ್ರಾಫಿಕ್ ಸಮಸ್ಯೆ ಹೆಚ್ಚಿದೆಯಂತೆ. ಇನ್ನು ಸಂಜೆ ವೇಳೆ 15 ನಿಮಿಷಗಳಲ್ಲಿ ಕೇವಲ 2.5 ಕಿಲೋಮೀಟರ್ ಪ್ರಯಾಣ ಮಾಡಬಹುದಂತೆ. ನಗರದಲ್ಲಿ ದಿನೇ ದಿನೇ ಜನಸಂಖ್ಯೆ ಜೊತೆಗೆ ವಾಹನಗಳ ಸಂಖ್ಯೆಯೂ ಹೆಚ್ಚುತ್ತಿದೆ. ಸಾರ್ವಜನಿಕ ಸಾರಿಗೆ ಬಳಕೆಯೂ ಕಡಿಮೆಯಾಗಿರುವುದು ಟ್ರಾಫಿಕ್ ದಟ್ಟಣೆಗೆ ಮುಖ್ಯ ಕಾರಣ. ಇದು ಡೆವಲಪ್ಮೆಂಟ್ ಒಂದು ಸಿಂಬಲ್ ಇರ್ಬೋದು. ಡೆವಲಪ್ಮೆಂಟ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಸ್ ಜನಸಂಖ್ಯೆ. ಸೊ ಇದು ನ್ಯಾಚುರಲ್ ಆಗಿ ಒಂದು ಮೊಮೆಂಟ್ರಿ ಫೇಸ್ ಇದೆ. ಖಂಡಿತ ಮುಂದಿನ ಸಮಯದಲ್ಲಿ ಒಂದು ಕೆಲವು ತಿಂಗಳಲ್ಲಿ ಅಥವಾ ಕೆಲವು ವರ್ಷದಲ್ಲಿ ಇದು ಸರಿಯಾಗದೆ. ಸಂಚಾರ ದಟ್ಟಣೆ ಇರುವ ಕಡೆ ಆಧುನಿಕ ತಂತ್ರಜ್ಞಾನ ಬಳಸಿ ಸಿಗ್ನಲ್ಗಳ ಅಳವಡಿಕೆ, ಪೀಕ್ ಅವರ್ನಲ್ಲಿ ಹೆಚ್ಚುವರಿ ಸಿಬ್ಬಂದಿ ನಿಯೋಜನೆ ಸೇರಿ ಪೊಲೀಸರು ಹಲವು ಕ್ರಮ ಕೈಗೊಳ್ತಿದ್ದಾರೆ. ಇಷ್ಟಾದ್ರೂ ಟ್ರಾಫಿಕ್ ಟೆನ್ಷನ್ ತಪ್ಪಿಲ್ಲ. ಕಿರಣ್ ಸೂರ್ಯ, ಶಿವಪ್ರಸಾದ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.